ಮಹೇಶ್ವರ ಇಂದ್ರಾದಿ ಸುಮನಸರೇ ಇದು ಅಭಯಪ್ರದಳಾಗಿದ್ದೀರಿ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ವಿಷಾ ಕಮಲದಂತಾಗಿದೆ ವದನ. ಯಾರಿಂದ ಬಂದ ಪವಣಿ, ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾದನಾಲಿ ಪುಥಳಮಗಿದನು ವಿಮಾತ ವಿಪಿಹ ವರವಲನೆ ಸುರಮಾತ ಬೆಲ್ಲವನೆ ಗೆಳಿಸಿ ನಿರ್ಭೀತಿಯುಂದ ನಾರಾಯಣ. ಮಾಲಿನಿ ಸಂಜಾತನಾದಂತಹ ಮಹಿಷಾಸುರ ಬ್ರಹ್ಮಾನುಗ್ರಹದಿಂದ ಮತ್ತನಾಗಿ 3 ಲೋಕಗಳನ್ನು ನಡುಗಿಸುತ್ತಾ ಇದ್ದಾನೆ. ಆತನ ದೋಷದಿಂದ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ಲೋಕ ತತ್ತರಿಸುತ್ತಾ ಇದೆ. ರಕ್ಷಿಸು ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋ ಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳಸಗಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಬಿಡಿ ನಿಮಿತಿಯನ್ನು ಕಿರಿದು ನಿಗದೊಳಗೆ ಮಹೇಶ್ವರನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗರೇ, ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಲಿಂಗದಿಂದ ಧಿಕ್ಕರಿಸಿದನೆ. ಆತನನ್ನು ಅದರ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಭಯಸ್ಥರಾಗಿ ಭಯಗೊಳ್ಳದಿರಿ ಎನಲು ಜಯ 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 ಜಯವೆಂದು ಸಕಲ ರಮಣೀಯರಾಗಿ ಜಯವೆಂದು ಸಕಲ ರಮಣೀಯರಾಗಿ ವಿಶ್ವಕರ್ಮನು ಘನತರದಿ ಭೂಷಣ ವಸನ ಅರ್ಪಿಸಲು ಎನಲು ಜಯ ಜಯ
ಸುರರು ಮನೀಷಿಗಳು ನಿನ್ನನ್ನು ಘೇ ಘೇ ಎಂದು ಕೊಂಡಾಡುತ್ತಾ ಇದ್ದಾರೆ. ನಿರಾಭರಣ ಸುಂದರಿಯಾದಂತಹ ನಿನ್ನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನವನ್ನೂ ಕೊಟ್ಟು ಕಳುಹಿದ್ದಾರೆ. ದೇವನಾರಿಯರು ನಿನ್ನನ್ನು ಪನ್ನೀರಿನಿಂದ ಬೀಯಿಸಿದ್ದಾರೆ. ನಿನಗೆ ವಸನವನ್ನು ಉಡಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಉರುಬಿ ಬಿಡವಲ್ಲಂತಹ ಸಾಮರ್ಥ್ಯಶಾಲಿನಿ ನೀನು. ಸಂಗ್ರಾಮಕ್ಕೆ ಸಾಗುವಂತಹ ಸಂದರ್ಭದಲ್ಲಿ ನಿನಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ ತಾಯಿ. ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ್ಯದ ಬರಲಿ ಎಂಬಂತಹ ದೃಷ್ಟಿಯಿಂದ ಇದನ್ನು ಸನ್ನಿಧಾನದಲ್ಲಿ ಸಮರ್ಪಿಸುತ್ತಾ ಇದ್ದೇವೆ. ಅಮ್ಮ, ವನಜನಾಭನು ಕರದ ಚಕ್ರವಾ ಈ ಚಕ್ರವನ್ನು ಸ್ವೀಕರಿಸಮ್ಮ. ತ್ರಿನಯನಾಯ ತ್ರಿಶೂಲವನುಪಗ ಕನಕ ಗರ್ಭನು ಬ್ರಹ್ಮದಂಡವರಿತು ಪದಗಿರಗಿ ವಿನಯದಿರುಗಲಿ ಸುರಪ ಕುಲಿಸವಾ ಅನಿಮಿಷರು ಶಕ್ತ್ಯಾಯುಧಗಳ ಬಡಿದು ಮಾತೆಯ ಪದದೊಳಿರಿದು ತನು ತಿಸಿದರು ಭಯವೀ. ಜಯ 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 ನಾವು ಸಮರ್ಪಿಸಿದ ಆಯುಧಗಳನ್ನು ಧರಿಸಿ ಶೋಭಿಸುತ್ತಿರುವ ನಿನ್ನನ್ನು ನೋಡುವಾಗ ರೋಮಾಂಚನವಾಗುತ್ತಾ ಇದೆ ತಾಯಿ. ಇಂದು ನಿನ್ನ ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ. ನೀನು ಬರಿಗಾಲಲ್ಲಿ ಯುದ್ಧಕ್ಕೆ ಹೋಗಬಾರದು ಎಂದು ಬಯಸಿದಂತಹ ಪರ್ವತರಾಜ ನಿನ್ನ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ ಬರುತ್ತಿದ್ದಾನೆ.